ಜಿಕೆವಿಕೆ ವಿದ್ಯಾರ್ಥಿಗಳ ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರ ಬೆಂಗಳೂರಿನಲ್ಲಿ ಗಾಂಧಿ ಕೃಷಿ ವಿಶ್ವವಿದ್ಯಾಲಯ ಬಿಎಸ್ಸಿ ಕೃಷಿ ಮತ್ತು ವ್ಯವಹಾರ ನಿರ್ವಹಣೆಯ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಲಿಯೂರು ಗ್ರಾಮ ಆಯ್ಕೆ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಶಿಬಿರ ಏರ್ಪಡಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶಿಬಿರಾರ್ಥಿಗಳಿಂದ ಗ್ರಾಮದ ಕೃಷಿ ಚಟುವಟಿಕೆ, ಗ್ರಾಮಸ್ಥರ ಅನುಭವ, ಆಧುನಿಕ ಕೃಷಿ ಪದ್ಧತಿ ಸೇರಿದಂತೆ ಸಂವಾದ, ಚರ್ಚೆ, ತೋಟಗಳಿಗೆ ಭೇಟಿ ಮುಂತಾದ ಕಾರ್ಯಕ್ರಮ ನಡೆಯುತ್ತಿದೆ. ಇದೇ ಶಿಬಿರಾರ್ಥಿಗಳು ಗ್ರಾಮದಲ್ಲಿ ಎಕ್ಸಿಬಿಷನ್ ಸಹ ಏರ್ಪಡಿಸಿ ಗ್ರಾಮದಲ್ಲಿರುವ ಕಟ್ಟಡಗಳು, ಬಸ್ ನಿಲ್ದಾಣ, ರಸ್ತೆಗಳು, ಗ್ರಾಮಸ್ಥರ ಪ್ರತಿನಿತ್ಯದ ಚಟುವಟಿಕೆಗಳನ್ನು, ಮಾಹಿತಿ ಸಂಗ್ರಹಣೆಗಳನ್ನು ಚಿತ್ರ ಬಿಡಿಸುವ ಮೂಲಕ ಪ್ರದರ್ಶನಕ್ಕೆ ಇಟ್ಟಿದ್ರು. ವರದಿ ಎಲಿಯೂರು ರಾಧಾಕೃಷ್ಣ, ದೇವನಹಳ್ಳಿ. ಇದು ಮ್ಯಾಟ್ರಿಕ್ಸ್ ಶ್ರೇಯಾಂಕ ಇದರ ಹೆಸರು. ಇದರಲ್ಲಿ ಸಮಸ್ಯೆ ಮತ್ತು ಬೆಳೆ, ಸಮಸ್ಯೆಯಲ್ಲಿ ರೋಗ, ಕೀಟ, ಪೋಷಕಾಂಶ ಮತ್ತು ಮಾರುಕಟ್ಟೆ. ಬೆಳೆಯಲ್ಲಿ ನಾವು ಯಾವ್ಯಾವ ತಗೊಂಡಿದೀವಿ ಅಂತಂದ್ರೆ ಹಿಪ್ಪು ನೇರಳೆ, ದಾಳಿಂಬೆ, ಜೋಳ ಮತ್ತೆ ರಾಗಿ. ಇಲ್ಲಿ ಬರೋ ರೈತರು ಅವ್ರಿಗೆ ಯಾವ ಬೆಳೆಯಲ್ಲಿ ಏನ್ ಸಮಸ್ಯೆ ಇದೆ ಅಂತೇಳಿ ಅಲ್ಲಿ ಟಿಕ್ ಮಾರ್ಕ್ ಮಾಡಿದ್ದಾರೆ. ಇವಾಗ ಹಿಪ್ಪು ನೇರಳೆಯಲ್ಲಿ ಸ್ವಲ್ಪ ಜನ ರೈತರಿಗೆ ಹಿಪ್ಪು ನೇರಳೆ ಬೆಳೆಯಲ್ಲಿ ಸಮಸ್ಯೆ ರೋಗದಲ್ಲಿ ಮತ್ತೆ ಅವ್ರಿಗೆ ಯಾವ್ದು ಬೆಳೆಯಲ್ಲಿ ಯಾವ್ದು ಸಮಸ್ಯೆ ಇರುತ್ತೆ ಅಲ್ಲಿ ಅವ್ರು ಟಿಕ್ ಮಾರ್ಕ್ ಹಾಕೊಂಡಿದ್ದಾರೆ. ಸೊ ಇಲ್ಲಿ ನಾವೇನು ತಿಳ್ಕೊಂಡಿದೀವಿ ಅಂತಂದ್ರೆ ಹಿಪ್ಪು ನೇರಳೆಯಲ್ಲಿ ಜಾಸ್ತಿ ಸಮಸ್ಯೆ ಯಾವುದು ಅಂತಂದ್ರೆ ಕೀಟ, ಮತ್ತೆ ದಾಳಿಂಬೆಯಲ್ಲಿ ಜಾಸ್ತಿ ಸಮಸ್ಯೆ ಯಾವ್ದ್ರಿಂದ ಬರ್ತಿದೆ ಅಂತಂದ್ರೆ ರೋಗ, ಮತ್ತೆ ಜೋಳದಲ್ಲಿ ಜಾಸ್ತಿ ಸಮಸ್ಯೆ ಯಾವ್ದ್ರಿಂದ ಬರ್ತಿದೆ ಅಂದ್ರೆ ಕೀಟ, ಮತ್ತು ರಾಗಿಯಲ್ಲಿ ಜಾಸ್ತಿ ರಾಗಿಯಲ್ಲಿ ಜಾಸ್ತಿ ಯಾವ್ದ್ರಿಂದ ಸಮಸ್ಯೆ ಇದೆ ಅಂತಂದ್ರೆ ಪೋಷಕಾಂಶ. ಇದು ಚಲನವಲನ ನಕ್ಷೆ. ಎಲಿಯೂರಿಂದ ಪ್ರಮುಖವಾದ ಜಾಗಗಳಿಗೆ ತಲುಪಲು ಹಾಕಿರುವಂತ ನಕ್ಷೆ ಇದು. ಎಲಿಯೂರಿಂದ ಚನ್ನರಾಯಪಟ್ಟಣಕ್ಕೆ 5 ಕಿಲೋಮೀಟರ್, ಎಲಿಯೂರಿಂದ ದೇವನಹಳ್ಳಿಗೆ 7 ಕಿಲೋಮೀಟರ್, ಎಲಿಯೂರಿಂದ ವಿಜಯಪುರಗೆ 7.6 ಕಿಲೋಮೀಟರ್, ಎಲಿಯೂರಿಂದ ಶಿಡ್ಲಘಟ್ಟಕ್ಕೆ 22 ಕಿಲೋಮೀಟರ್ ಹಾಗೂ ಎಲಿಯೂರಿಂದ ಬೆಂಗಳೂರು ಗ್ರಾಮಾಂತರಕ್ಕೆ 37 ಕಿಲೋಮೀಟರ್. ಹಾಗೆ ನಾವು ರೇಷ್ಮೆ ಹುಳನ ಬಿಡಿಸಿದೀವಿ. ಇಲ್ಲಿ ಎಲಿಯೂರಲ್ಲಿ ಯಾವ್ಯಾವ ಇಸ್ವಿಯಲ್ಲಿ ಏನೇನ್ ಬಂತು ಅನ್ನೋದನ್ನ ನಾವು ಈ ಹುಳದ ಮೇಲೆ ಬಿಡಿಸಿ ತೋರಿಸಿದೀವಿ. ರೇಷ್ಮೆ ಅನ್ನೋದು ಟಿಪ್ಪು ಸುಲ್ತಾನನ ಕಾಲದಲ್ಲಿ 1785ರಲ್ಲಿ ಬಂತು. ರಾಗಿ ಅನ್ನೋದು 1820ರಲ್ಲಿ ಬಂತು. ಆಂಜನೇಯ ದೇವಸ್ಥಾನ ಮತ್ತೆ VSSN ಅನ್ನೋದು 1960ರಿಂದ 65ರಲ್ಲಿ ಬಂತು. ಡೈರಿ ಮತ್ತು ಪಶುವೈದ್ಯಾಲಯ 1971ರಿಂದ 75ರಲ್ಲಿ ಬಂತು. ಫಸ್ಟ್ ಟೈಮ್ ಇಲ್ಲಿ ಕೊಳವೆ ಬಾವಿ ಮತ್ತೆ ಟ್ರ್ಯಾಕ್ಟರ್ ಬಂದಿದ್ದು 1980ರಿಂದ 1985ರಲ್ಲಿ. ಗ್ರಾಮ ಪಂಚಾಯತಿ ಮತ್ತೆ ಸರ್ MV ಸ್ಕೂಲ್ ಅನ್ನೋದು 1990ರಿಂದ 2000 ಇಸ್ವಿಯಲ್ಲಿ ಬಂತು. ಕೆನರಾ ಬ್ಯಾಂಕ್ ಅನ್ನೋದು 2012ರಿಂದ 13ನೇ ಇಸ್ವಿಯಲ್ಲಿ ಬಂತು. ರೇಷ್ಮೆ ವಿಸ್ತರಣಾ ಕೇಂದ್ರ ಅನ್ನೋದು 2012ರಿಂದ 13ನೇ ಇಸ್ವಿಯಲ್ಲಿ ಬಂತು. ಇಲ್ಲಿ ನಾವು ಸಮಸ್ಯೆ ವೃಕ್ಷ ಅಂತ ಮಾಡಿದೀವಿ. ಅಂದ್ರೆ ಇಲ್ಲಿ ಬೆಳೆಯಲ್ಲಿ ಯಾವ ಸಮಸ್ಯೆ ಬರುತ್ತೆ ಅನ್ನೋದನ್ನ ಇಲ್ಲಿ ನಾವು ವೃಕ್ಷದ ಮೂಲಕ ತೋರಿಸಿದೀವಿ. ಮೊದಲನೇದಾಗಿ ಹಿಪ್ಪು ನೇರಳೆಯಲ್ಲಿ ನುಸಿಬಾಧೆ ಅಂತ, ಟ್ರಿಪ್ಸ್ ಅಂಡ್ ಮೈಟ್ಸ್ ಅಂತ ನಾವು ಹೇಳ್ತೀವಿ. ರಾಗಿಯಲ್ಲಿ ಬೆಂಕಿ ರೋಗ, ದಾಳಿಂಬೆಯಲ್ಲಿ ಆಂಥ್ರಾಕ್ನೋಸು, ಬ್ಯಾಕ್ಟೀರಿಯಲ್ ಬ್ಲೈಟ್ ಮತ್ತೆ ವಿಲ್ಟ್. ನೆಕ್ಸ್ಟ್ ಗುಲಾಬಿಯಲ್ಲಿ ಬಂದ್ಬಿಟ್ಟು ಬಾಟ್ರೈಟಿಸ್, ಮೊಗ್ಗು ರೋಗ ಅಂತ ಬರುತ್ತೆ, ಅದು ಇಲ್ಲಿ ಕಂಡು ಬಂದಿದೆ. ನೆಕ್ಸ್ಟ್ ರೇಷ್ಮೆ ಗೂಡಿನ ಬೆಲೆಯಲ್ಲಿ ಏರಿಳಿತ ಆಗೋದು, ಮತ್ತೆ ಡ್ರಿಫ್ಟ್ ಆಗ್ತಾ ಇರೋದ್ರಿಂದ ಎಲ್ಲರೂ ಚಿಲ್ಲರೆ ಬೆಳೆಗೆ ಹಿಪ್ಪು ನೇರಳೆಯಿಂದ ಶಿಫ್ಟ್ ಆಗ್ತಾ ಇದ್ದಾರೆ. ಅದನ್ನ ಇಲ್ಲಿ ಸಮಸ್ಯೆ ವೃಕ್ಷದ ಮೂಲಕ ಏನೇನ್ ಸಮಸ್ಯೆ ಇದೆ ಈ ಊರಲ್ಲಿ ಅನ್ನೋದನ್ನ ತೋರಿಸಿದೀವಿ. ನಕ್ಷೆಯಲ್ಲಿ ತೋರಿಸಿದೀವಿ. ಅವರು ಹಿಂಗಾರು ಮತ್ತೆ ಮುಂಗಾರು ಅಲ್ಲಿ ರಾಗಿನ ಬೆಳೆಯೋದ್ರಿಂದ ನಾವು ಅಲ್ಲಿ ಹಿಂಗಾರು ಮತ್ತೆ ಮುಂಗಾರು ಅಲ್ಲಿ ರಾಗಿನ ಹಾಕಿ ತೋರಿಸಿದೀವಿ. ಮತ್ತೆ ಡಿಸೆಂಬರ್ ಇಂದ ಫೆಬ್ರವರಿವರೆಗೂ ಅವರು ಗುಲಾಬಿನ ಹಾಕ್ತಾರೆ. ಮತ್ತೆ ಮೇ, ಜೂನ್, ಜುಲೈಯಲ್ಲಿ ಸ್ವೀಟ್ ಕಾರ್ನ್, ಆಮೇಲೆ ದಾಳಿಂಬೆ. ವರ್ಷ ಪೂರ್ತಿ ಹಿಪ್ಪು ನೇರಳೆ ಬೆಳೆಯೋದ್ರಿಂದ ನಾವು ವರ್ಷ ಪೂರ್ತಿ ಹಿಪ್ಪು ನೇರಳೆ ಹಾಕಿ ತೋರಿಸಿದೀವಿ. ಇದು ಎಲಿಯೂರು ಗ್ರಾಮ ಜನದ ವರ್ಷದ ಋತುಮಾನ ನಕ್ಷೆ. ಇದು ರೈತನ ದಿನಚರಿ. ರೈತ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಏನೇನ್ ಕೆಲಸ ಮಾಡ್ತಾರೆ ಅನ್ನೋದನ್ನ ಇದ್ರಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಮೊದಲನೇದಾಗಿ 5 ಗಂಟೆಗೆ ಹುಳುಗೆ ಮೊದಲನೇ ಸೊಪ್ಪು ಹಾಕ್ತಾರೆ, 6 ಗಂಟೆಗೆ ಹಾಲ್ ಕರೀತಾರೆ, ಮತ್ತೆ 8 ಗಂಟೆಗೆ ಕಂಬಳಿ ಸೊಪ್ಪು ಕೊಯ್ಕೊಂಡ್ ಬಂದು ಇರ್ತಾರೆ, ಮತ್ತೆ ಒಂದ್ 10 ಗಂಟೆಗೆ ಹಸು ಹುಲ್ಲಾಕ್ತಾರೆ, ಮತ್ತೆ 11 ಗಂಟೆಗೆ ಮತ್ತೆ 2ನೇ ಸಲ ಸೊಪ್ಪು ಹಾಕ್ಲಿಕ್ಕೆ ಹೋಗ್ತಾರೆ. ಮತ್ತೆ ಅದ್ರ ಮಿಕ್ಕ ಕೆಲಸ ಹಂಗೆ ಮಾಡ್ಕೊಂತಾರೆ. ತೋಟದ ಕೆಲಸ 2 ಗಂಟೆಗೆ ಮಾಡ್ತಾರೆ, 6 ಗಂಟೆಗೆ ಮತ್ತೆ ಹಾಲ್ ಕರೆದು 7 ಗಂಟೆಗೆ ಮತ್ತೆ 3ನೇ ಸಲ ಸೊಪ್ಪು ಕೊಯ್ದು ಹಾಕ್ತಾರೆ ಅಷ್ಟೇ. ಎಲಿಯೂರಲ್ಲಿ ಈಗಾಗ್ಲೇನೆ GKVK ಅವರು ಒಂದು ಕಾರ್ಯಕ್ರಮವನ್ನ ತುಂಬಾ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ. ಈ ಎಲಿಯೂರಲ್ಲಿ ಇವಾಗ ನಾವ್ ಏನೆಲ್ಲ ಬೆಳಿತೀರಿ, ಏನೆಲ್ಲ ಇದೆ ಊರಲ್ಲಿ ಅನ್ನೋದನ್ನ ಒಂದು ಎಕ್ಸಿಬಿಷನ್ ಟೈಪ್ ಮಾಡಿ ತುಂಬಾ ಏನು ಮಕ್ಕಳಿಗೆ ಆಗ್ಬೋದು ಅಥವಾ ಊರಿನ ಜನಕ್ಕೆ ಆಗ್ಬೋದು ಮಂದಟ್ಟಾಗುವಂತ ರೀತಿಯಲ್ಲಿ ಒಂದು ಎಕ್ಸಿಬಿಷನ್ ಅಲ್ಲಿ ಏನು ಊರಲ್ಲಿ ಏನೇನು ಬಿಲ್ಡಿಂಗ್ಸ್ ಇದೆ, ಜನಸಂಖ್ಯೆ ಯಾವ ರೀತಿ ಇದೆ, ರೋಡ್ ಯಾವ ರೀತಿ ಇದೆ, ಮತ್ತೆ ಹಸುಗಳು
ಹಾಲು ಎಷ್ಟು ಹೋಗ್ತದ ಅಥವಾ ರೇಷ್ಮೆ ಗೂಡು ಎಷ್ಟು ಹೋಗುತ್ತೆ, ಕುರಿ ಮೇಕೆ ಇವೆಲ್ಲಾನು ತುಂಬಾ ವಿವರವಾಗಿ ವಿಸ್ತಾರವಾಗಿ ಮಕ್ಕಳು ಎಲ್ಲಾನು ಆ ಚಿತ್ರಗಳನ್ನ ಬಿಡಿಸಿ ಅದನ್ನೆಲ್ಲಾನು ಅಂಕಿ ಪ್ರಕಾರವಾಗಿ ಎಲ್ಲಾನು ಇಲ್ಲಿ ಎಕ್ಸಿಬಿಷನ್ ಅಲ್ಲಿ ಇಟ್ಟು ಬಂದಂತ ರೈತರಿಗ ಏನೇನು ಯಾವ ಇಸ್ವಿಯಲ್ಲಿ ಏನೇನು ಕೆಲವ್ರಿಗ ಹೊಸದಾಗಿ ಬಂತು ಅದನ್ನೆಲ್ಲಾನು ಇಲ್ಲಿ ನಮ್ಗ ಮಂದಟ್ ಮಾಡೋಂತ ರೀತಿಯಲ್ಲಿ ಈಗ ಆಲ್ರೆಡಿ ಒಂದಷ್ಟು ಜನಕ್ಕೆ ನಾವು ಎಲ್ಲೂರಲ್ಲಿ ಏನೆಲ್ಲ ಮಾಡಿದಿರಿ ಅವೆಲ್ಲ ಮರ್ತೋಗಿದೆ. ಆದ್ರೆ ಇಲ್ಲಿ ನೋಡಿದಾಗ 1971, 72ರಲ್ಲಿ ಡೈರಿ ಓಪನ್ ಆಗಿದೆ, 12, 13ರಲ್ಲಿ ಕೆನರಾ ಬ್ಯಾಂಕ್ ಬಂದಿದೆ. ಈ ತರ ಎಲ್ಲಾನು ವಿಸ್ತಾರವಾಗಿ ಮಕ್ಕಳೆಲ್ಲಾನು ಎಲ್ಲ ತೋರಿಸಿದ್ದಾರೆ. ಎಲ್ಲಾನು ಇದು ಬೆಳೆ ಪಿರಮಿಡ್ ಅಂತ. ಫಸ್ಟ್ನೇದಾಗಿ ಇಲ್ಲಿನ ಜನರು ಜಾಸ್ತಿ ಪುನೇರಳೆ ಹಾಕ್ತಾರೆ, ಅದಾದ ನಂತರ ರಾಗಿ ಹಾಕ್ತಾರೆ, ಅದಾದ ನಂತರ ಅವರೇ, ಆಮೇಲೆ ದಾಳಿಂಬ್ರೆ, ಆಮೇಲೆ ಸ್ವೀಟ್ ಕಾರ್ನ್ ಮತ್ತೆ ರೋಸ್ ಹಾಕ್ತಾರೆ. ಇದು ಇಲ್ಲಿನ ಪಶುಗಳ ಜನಸಂಖ್ಯೆ. ಮೊದಲನೇದಾಗಿ ಕುರಿಯು ಹೆಚ್ಚಿನ ಸಂಖ್ಯೆಯಲ್ಲಿದೆ, ಅದು 1261, ಮತ್ತೆ ಕೋಳಿ 661, ಮೇಕೆ 206, ನಾಯಿ 99, ಹಸು 65 ಮತ್ತು ಎಮ್ಮೆ 44 ಇದೆ. ಇದು ಇಲ್ಲಿನ ಉತ್ಪಾದನೆ ಪಿರಮಿಡ್. ಇಲ್ಲಿ ಹೆಚ್ಚಿನಾಗಿ ಹಾಲು ಉತ್ಪಾದನೆ ಜಾಸ್ತಿ ಇದೆ. ಫಸ್ಟ್ನೇದಾಗಿ ಹಾಲು, ಆಮೇಲೆ ರೇಷ್ಮೆ